ಬಾಗಲಕೋಟೆ ಜಿಲ್ಲೆ ಅಂಜುಮನ್ ಇಸ್ಲಾಂ ಕಮಿಟಿ ಹುನಗುಂದ ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರ ವತಿಯಿಂದ ದಿನಾಂಕ ಆಗಸ್ಟ್ 26, 2026 ರಂದು ಮುಂಜಾನೆ 10 ಗಂಟೆಗೆ ಹುನಗುಂದ ಪಟ್ಟಣದಲ್ಲಿ ಜಶ್ನೆ-ಎ ಈದ್ ಮಿಲಾದ್ ನಬಿ ಹಬ್ಬವನ್ನು ಇಸ್ಲಾಂ ಧರ್ಮದ ಪ್ರಯೋಗಶೀಲತೆಯ ಪ್ರವರ್ತಕರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1501ನೇ ಜನ್ಮದಿನೋತ್ಸವದ ಆಚರಣೆ ನಿಮಿತ್ತ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿ ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರ ಉಪಸ್ಥಿತಿಯಲ್ಲಿ ಬೃಹತ್ ಮೆರವಣಿಗೆ ಜರುಗಿತು. ಮೊದಲಿಗೆ ಈ ಒಂದು ಜಶ್ನೆ-ಎ ಈದ್ ಮಿಲಾದುನ್ನಬಿ ಹಬ್ಬದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಹುನಗುಂದ ಪಟ್ಟಣದ ಅಂಜುಮನ್ ಶಾದಿಮಹಲ್ನಿಂದ ಪ್ರವಾದಿಗಳು ಮತ್ತು ಅಲ್ಲಾಹನ ನಾಮಸ್ಮರಣೆ ಹಾಗೂ ಧಾರ್ಮಿಕ ಘೋಷಣೆ ಮೊಳಗಿಸುತ್ತಾ ಸಂಭ್ರಮ ಸಡಗರದಲ್ಲಿ ಹೊರಟ ಬೃಹತ್ ಮೆರವಣಿಗೆಯು ಹುನಗುಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮರಳಿ ಅಂಜುಮನ್ ಶಾದಿಮಹಲಕ್ಕೆ ತಲುಪಿತು. ಏತನ್ಮಧ್ಯೆ ಈ ಪ್ರವಾದಿಯವರ ಜನ್ಮದಿನೋತ್ಸವದ ವೈಶಿಷ್ಟ್ಯತೆಯೆಂದರೆ ಅರಬ್ ದೇಶದ ಮಕ್ಕಾ ಪಟ್ಟಣದಲ್ಲಿ ಗೌರವಾನ್ವಿತ ಖುರೇಶಿ ವಂಶಸ್ಥ ದಂಪತಿಗಳಾದ ಅಬ್ದುಲ್ಲಾ ಮತ್ತು ಅಮೀನಾರ ದಂಪತಿಗಳ ಮಗನಾಗಿ ಪ್ರವಾದಿಯವರು ದಿನಾಂಕ ಏಪ್ರಿಲ್ 22, 571ರಲ್ಲಿ ಜನಿಸಿದ ಅವರು ಬಾಲ್ಯದಲ್ಲಿಯೇ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗುತ್ತಾರೆ. ನಂತರ ಪ್ರಾಮಾಣಿಕತೆ ಮತ್ತು ನಿಷ್ಠೆಯ ಸಾಕಾರಮೂರ್ತಿಯಾಗಿದ್ದಿವರು ಸಂಬಂಧಿ ಅಬುತಾಲಿಬೆಂಬುವರ ಪೋಷಣೆಯಲ್ಲಿ ಬೆಳೆದು ಯೌವನಾವಸ್ಥೆಗೆ ಕಾಲಿರಿಸುತ್ತಾರೆ. ನಂತರ ಅವರ ಕೌಟುಂಬಿಕ ಜೀವನವು ಕಡುಕಷ್ಟದಲ್ಲಿದ್ದರೂ ಸಹ ಅದನ್ನು ಮೆಟ್ಟಿ ನಿಂತು ಸಫಲರಾದವರು ದಯಾಮಯಿ ಮತ್ತು ಕರುಣಾಮಯಿಯಾದ ಅಲ್ಲಾಹನು ಈ ಲೋಕದ ಕಲ್ಯಾಣಕ್ಕೆಂದೇ ಮಾಡಿರುವ ಪ್ರವಾದಿತ್ವವನ್ನು ಪಡೆಯುತ್ತಾರೆ. ತದನಂತರ ಜಗತ್ತಿನಲ್ಲಿ ಮಾನವ ಜನಾಂಗದಾರಂಭವು ಪ್ರವಾದಿಯರ ಮೂಲಕ ಆಯಿತೆಂದು ಪವಿತ್ರ ಕುರಾನ ತಿಳಿಸುತ್ತದೆ. ಆ ಬೆನ್ನಲೆಯಲ್ಲಿ ಅಂತರಾತ್ಮದಲೀನರಾಗಿ ಆಧ್ಯಾತ್ಮಿಕ ಧ್ಯಾನದಿಂದ ಪ್ರವಾದಿತ್ವವನ್ನು ಪಡೆದ ಪ್ರವಾದಿಯವರು ಪ್ರವಚನ ಮೂಲಕ ಜನರಿಗೆ ತಲುಪಿಸುವ ಕಾಯಕ ಮಾಡಿಕೊಂಡರೆಂದು ಹೇಳಲಾಗುತ್ತದೆ. ನಂತರ ಅರಬ್ ದೇಶದ ಜನತೆಯ ಕೆಟ್ಟ ಸಂಪ್ರದಾಯ, ಸ್ವಾರ್ಥನೀತಿ, ಅತ್ಯಾಚಾರಗಳನ್ನು ಕಂಡು ಮಮ್ಮಲಮರಗಿದ ಪ್ರವಾದಿಯವರು ಹಿರಾ ಎಂಬ ಗುಹೆಯಲ್ಲಿ ಘೋರಜ್ಞಾನದಲ್ಲಿ ತಲ್ಲೀನರಿದ್ದಾಗ ಜಿಬ್ರೀಲ್ ಎಂಬ ದೇವದೂತಿನಿಂದ ದೇವವಾಣಿಯೊಂದು ಅಂತರಾತ್ಮದಲ್ಲಿ ಸಾಕ್ಷಾತ್ಕಾರಗೊಂಡು ಸುಮಾರು 23 ವರ್ಷಗಳ ಕಾಲ ಪ್ರವಾದಿಯವರು ಬೋಧಿಸಿದ ಪ್ರವಾದಿತ್ವದ ಪ್ರವಚನ ಸಾರ ಸಂಗ್ರಹವೇ ಪವಿತ್ರ ಕುರಾನ ಗ್ರಂಥ ಎಂದು ಇಸ್ಲಾಂ ಧರ್ಮವು ಪ್ರತಿಪಾದಿಸುತ್ತದೆ. ಮತ್ತೊಂದೆಡೆ ಇದು ಕೇವಲ ಮುಸ್ಲಿಂ ಜನಾಂಗಕ್ಕೆ ಮಾತ್ರ ಸೀಮಿತಗೊಳ್ಳದೆ ಇಡೀ ಮಾನವ ಕುಲಕ್ಕೆ ದಿವ್ಯ ಸಂಜೀವಿನೆಂದು ಮನ್ನಣೆ ಪಡೆದಿದೆ. ಹಾಗಾಗಿ ಈ ಪ್ರವಾದಿಯವರ ದಿವ್ಯ ಸಂದೇಶಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ಹಿಂದೂ ಮುಸ್ಲಿಂ ಸೇರಿದಂತೆ ಸರ್ವ ಸಮಾಜ ಬಾಂಧವರೆಲ್ಲರೂ ಕೋಮುಸೌಹಾರ್ದತೆ ಮತ್ತು ಭಾವೈಕ್ಯತೆ ಹಾಗೂ ಸಮ ಸಮಾಜದ ನಿರ್ಮಾಣಕ್ಕೆ ಪ್ರವಾದಿಯವರ ವ್ಯಕ್ತಿತ್ವ ಹಾಗೂ ಜಗತ್ತಿಗೆ ನೀಡಿದ ಸಂದೇಶಗಳನ್ನು ಸ್ಮರಣೆ ಮಾಡಿಕೊಳ್ಳುವುದೇ ಈ ಜಶ್ನೆ ಈದ್ ಮಿಲಾದುನ್ನಬಿಯ ಹಬ್ಬದ ವೈಶಿಷ್ಟ್ಯತೆ ಮತ್ತು ಆಶಯವಾಗಿದೆ. ಈ ಒಂದು ದೆಸೆಯಲ್ಲಿ ಜಿಲ್ಲಾ ವಕ್ಫ್ ಬೋರ್ಡಿನ ಸಲಹಾ ಸಮಿತಿ ಅಧ್ಯಕ್ಷರಾದ ಮಹಿಬೂಬ ಸಾಬ ಸರ್ಕಾವಸ್ ಮತ್ತು ರಾಜ್ಯ ಮುಸ್ಲಿಂ ಕಮ್ಯುನಿಟಿಯ ಸಂಚಾಲಕರಾದ ಜಬ್ಬಾರ ಕಲಬುರ್ಗಿರಿಂದ ಹುನಗುಂದ ಪಟ್ಟಣದ ವೇಮುವೃತ್ತದಲ್ಲಿ ಆಯೋಜನೆಗೊಂಡ ಅನ್ನಪ್ರಸಾದ ಸೇವೆಯ ಕಾರ್ಯಕ್ರಮವು ಮೌಲಾನಾ ಶಫೀಕರು ಹಾಗೂ ಶ್ರೀ ಅಮರೇಶ್ವರ ದೇವರು ಗಚ್ಚಿನ ಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಚಾಲನೆ ಪಡೆಯಿತು. ನಂತರ ಮೌಲಾನಾ ಶಫೀಕರ ದುವಾಪರ ಹಾಗೂ ಶ್ರೀಗಳು ಆಶೀರ್ವಚನಪರ ಹಾಗೂ ಮುಖಂಡರಾದ ಜಬ್ಬಾರ ಕಲಬುರ್ಗಿರು ಮಾತನಾಡಿ ಜಗತ್ತಿಗೆ ಪ್ರವಾದಿಯರು ನೀಡಿದ ಶಾಂತಿಗುಣವಾಗಿ ಹಾಗೂ ಭಾರತದ ಸಂವಿಧಾನದ ತತ್ವಸಿದ್ಧಾಂತಗಳನ್ನು ಒಪ್ಪಿ ಸಮಾಜಗಳ ಮಧ್ಯೆ ವಿಷಬಿತ್ತುವ ಮತಾಂಧಿಗಳ ಕುತಂತ್ರಕ್ಕೆ ಬಲಿಪಶುವಾಗದೆ ಪ್ರತಿಯೊಂದು ಜಾತಿ ಧರ್ಮಜನಾಂಗದೊಂದಿಗೆ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ನಾವೆಲ್ಲೊಂದೇ ತಾಯಿಯ ಮಕ್ಕಳಂತೆ ಜೀವಿಸೋಣೆಂದು ಕಿವಿಮಾತು ಹೇಳಿದರು. ನಂತರ ನಾಡಿನ ಮತ್ತು ಸಮಸ್ತ ದೇಶವಾಸಿಗಳಿಗೆ ಪ್ರವಾದಿಯವರ ಜನ್ಮದಿನಾಚರಣೆಯ ಶುಭಾಶಯಗಳು ಕೋರಿದರು. ಈ ಒಂದು ಹಬ್ಬದ ಮೆರವಣಿಗೆಯಲ್ಲಿ ಹುನಗುಂದ ಪಟ್ಟಣದ ಸಮಸ್ತ ಮುಸ್ಲಿಂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಹಾಗೂ ಈ ಮೆರವಣಿಗೆಯು ಪೊಲೀಸ್ ಇಲಾಖೆ ಹಾಗೂ ಗೃಹರಕ್ಷದಳದ ಸಿಬ್ಬಂದಿಗಳಿಂದ ಕಲ್ಪಿಸಿದ ಬಿಗಿ ಭದ್ರತೆಯಲ್ಲಿ ಶಾಂತಯುತವಾಗಿ ಜರುಗಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
आमद मोहब्बत की आमद ताजदार की आमद की आमद कश्मीर की आमद सुल्तान की आमद सैयद की आमद वाहिद की आमद सज्जिद की आमद नाबिल की आमद हबीब की आमद हबीब की आमद जाहिर की आमद मकबूल की आमद सिराज की आमद मुनीर की आमद अमर की आमद मुस्तफिद की आमद मुस्तफिद की आमद आमीन की आमद नारे ಕಾರಣಕ್ಕೆ ವಾಹನಗಳನ್ನು ನಿವಾರಿಸಿಕೊಂಡು ಕಲಾವಿದರನ್ನು ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಪ್ರವಾದಿ ಮೊಹಮ್ಮದ್ ಅವರ ಜಯಂತ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪ್ರಸಾದೋತ್ಸವದ ಈ ಕಾರ್ಯಕ್ರಮದ ಈ ಸುಮಾರಿರ್ತಕ್ಕಂಥ ಎಲ್ಲ ಮುಸಲ್ಮಾನರ ಬಾಂಧವರಿಗೆ ಶರಣ ಸಮರ್ಪಿಸಿ ವಿಶೇಷವಾಗಿ ಯಾವುದೇ ಧರ್ಮಗಳಿಗಾದರೂ ಕೂಡ ಬಹಳ ಮಹತ್ವವನ್ನು ಕೊಡ್ತೀವಿ. ಅದು ಹಿಂದೂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ನಮ್ಮ ಹಿಂದೂ ಧರ್ಮ, ಮುಸಲ್ಮಾನ ಧರ್ಮ, ಯಾವುದೇ ಧರ್ಮ ಆಗಿರ್ಬೋದು, ದಾಸೋಹಕ್ಕೆ ಒಂದು ವಿಶೇಷವಾಗಿ ಸ್ಥಾನವನ್ನು ಕೊಡ್ತೀವಿ. ಅಂಥವನ್ನ ನೀವು ಹೆಂಗೆ ದಾಸೋಹ ಅಂತ ಕರೆದಕ್ಕೆ ನಾವು ಆಡು ಬಸಲ ಊಟ ಅಂತ ಕರಿತೀವಿ, ಅದಕ್ಕೆ ಪ್ರಸಾದ ಅಂತ ಕರಿತೀವಿ. ಹಿಂಗೆ ಒಂದು ಪ್ರಸಾದ ಮಾಡೋಂಥ ಪರಿಕಲ್ಪನೆ ಅವಾಗಿನ ಕಾಲದೊಳಗೆ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರೋದಕ್ಕೆ ನಮಗೆಲ್ಲ ಕಾಣ್ಕೊಂಡು ಬರ್ತೀವಿ. ಯಾಕೆ ನಾವೆಲ್ಲರೂ ಇಂಥ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಅವಾಗಿನ ಕಾಲದೊಳಗೆ ಈ ಛತ್ರಗಳಲ್ಲಿ ಭಾಳ ಇರ್ತೀವಿ. ಯಾವಾಗ ಇವೆಲ್ಲ ನಾವು ಕಲ್ಯಾಣ ಮಂಟಪ ಇದ್ವಲ್ಲ, ಅದಕ್ಕೆಲ್ಲ ಛತ್ರ ಅಂತ ಕರ್ಕೊಂಡ್ ಬರ್ತೀವಿ. ಇವಾಗೆಲ್ಲ ಅದು ಕಲ್ಯಾಣ ಮಂಟಪ ಅಂತ ಒಂದು ವಿನೂತನ ಹೆಸರು ಕರ್ಕೊಂಡ್ ಬಂದಿವಿ. ಅಲ್ಲಿ ಯಾರು ಬಡವರು ಇರ್ತಿದ್ರು, ಯಾರು ಬಲಿದಿರ್ತಿದ್ರು, ಯಾರು ಬಹಳ ಬಡ ಕುಟುಂಬ ಇರ್ತಿದ್ರು, ಅವರಿಗೆ ಎಲ್ಲರೂ ಪ್ರವಾಸಕ್ಕೆ ಹೋಗುವಾಗ ಅವ್ರು ಏನು ಮಾಡೋದು, ಆ ಛತ್ರಕ್ಕೆ ಬಂದು ಪ್ರಸಾದ ಮಾಡ್ತೀವಿ. ಅಷ್ಟನ್ನ ಅವಾಗಿನ ಕಾಲದೊಳಗೆ ನಾವು ಮಾಡ್ಕೊಂಡ್ ಬರ್ತಿದ್ರು. ಅಂತ ಕೆಲಸ ಏನಿತ್ತು ಅದನ್ನ ಪದ್ಧತಿ ಬಿಡಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡ್ತೀವಿ, ಹಳ್ಳಿ ಒಳಗಿತ್ತು. ಇವತ್ತರ ಪಟ್ಟಣಕ್ಕೆಲ್ಲ ಬಂದು ಇವತ್ತೆಲ್ಲರೂ ನಾವೆಲ್ಲರೂ ಕೂಡ ಒಂದೇ ಅಂತ ತಿಳ್ಕೊಂಡು ಹೇಳೋಂಥ ಸಂದೇಶ ಯಾವುದರಿಂದ ಈ ದಾಸೋಹ ಪರಿಕಲ್ಪನೆ ಅಂತ ಕೆಲಸವನ್ನು ಮುಸಲ್ಮಾನ ಬಾಂಧವರು ಅತ್ಯಂತ ಒಂದು ಹೆಮ್ಮೆಯ ಸಂಗತಿ ಮತ್ತು ಶ್ಲಾಘನೀಯ ಕೆಲಸ. ಯಾಕಂತಂದ್ರೆ ಇಂಥ ಕೆಲಸ ಮಾಡ್ಕೊಂತ ಹೋದ್ರೆ ನಮ್ಮ ಊರು ಕೂಡ ಸೌಹಾರ್ದತೆಯಿಂದ ಇರ್ತೈತಿ. ಎಲ್ಲರೂ ಕೂಡ ಖುಷಿ ಇದ್ದಾಗ ಮಾತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ. ಹಾಗಾಗಿ ತಮಗೆಲ್ಲ ಒಂದು ಪ್ರವಾದಿ ಮೊಹಮ್ಮದ್ ಜಯಂತಿ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಅವರ ಜನ್ಮೋತ್ಸವ
ಒಂದು ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರೇ ಮತ್ತು ಪ್ರವಾದಿ ಮೊಹಮ್ಮದರ ಜನ್ಮದಿನದ ನಿಮಿತ್ತವಾಗಿ ಸಾಮೂಹಿಕ ಅನ್ನಪ್ರಸಾದದ ಕಾರ್ಯಕ್ರಮವನ್ನು ಸುಮಾರು 10 ವರ್ಷಗಳಿಂದ ಇಲ್ಲಿ ಮಾಡ್ತಾ ಬಂದಿದ್ದೇವೆ. ಇವತ್ತು ಸ್ವಾಮೀಜಿಯವರು ಹೇಳಿದ ಹಾಗೆ ಈ ದೇಶಕ್ಕೆ ಭಾತೃತ್ವದ ಅವಶ್ಯಕತೆ ಇದೆ, ಎಲ್ಲರೂ ಕೂಡಿಕೊಂಡು ಬಾಳುವಂಥ ಅವಶ್ಯಕತೆ ಇದೆ, ಒಬ್ಬರು ಪ್ರೀತಿಸುವಂಥ ಅವಶ್ಯಕತೆ ಇದೆ. ಈ ಒಂದು ನಿಯಮಗಳನ್ನು ನಾವು ಪಾಲಿಸುವಂಥ ಸಂದರ್ಭದಲ್ಲಿ ಇಂತಹ ದಾಸೋಹ ಕಾರ್ಯಕ್ರಮಗಳಲ್ಲಿ ನಾವು ಒಂದಾಗಿ ಕುಂತು ಉಂಡಾಗ ಮಾತ್ರ ಆ ಒಂದು ಪ್ರೀತಿ ವಾತ್ಸಲ್ಯ ನಮ್ಮಲ್ಲಿ ಹುಟ್ಟದ ಅನ್ನುವಂಥ ಮಾತನ್ನು ನಾವು ಪೂರ್ವಜರಿಂದ ಕೇಳ್ಕೊಂತಾನೆ ಬಂದಿದ್ದೀವಿ. ಆ ಒಂದು ನಿಮಿತ್ತಕ್ಕಾಗಿ ದಾಸೋಹದ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಪ್ರತಿ ವರ್ಷ ಈ ದಾಸೋಹ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ದೇವೆ. ದೇವರು ಭವಿಷ್ಯದ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ದಾಸೋಹ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ನಮ್ಮೆಲ್ಲರಿಗೂ ಶಕ್ತಿಯನ್ನು ತುಂಬಲಿ. ಆ ಪ್ರವಾದಿ ವೈದ್ಯರ ಒಂದು ಕರುಣೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.